ಅಮ್ಮ, ನೆನ್ನೆ ಮಾವನ ಮನೇಲಿ ಫಂಕ್ಷನ್ ಇತ್ತು ತಾನೆ, ಕರ್ದಿರ್ಲಿಲ್ವಾ? ನಮ್ಮ ಹತ್ರ ತುಂಬಾ ದುಡ್ಡು, ಹೊರಗಡೆ ಒಳ್ಳೆ ಗೌರವ ಇದ್ದಿದ್ರೆ ಕರ್ದಿರೋರು. ನಮ್ಮಿಂದ ಅವ್ರಿಗೇನಾಗಬೇಕು ಬಿಡು. ಹಲೋ ಮಗ, ಅದು ಕಳೆದ ವಾರ 500 ರೂಪಾಯಿ ದುಡ್ಡು ಇಸ್ಕೊಂಡಿದ್ದಲ್ಲ, ಇವಾಗ ಬೇಕಿತ್ತು ಕಣೋ. ಓ ಅದಾ, ನಂಗೆ ಮತ್ತೆ ಹೋಗಿತ್ತು ಕಣೋ. ನೀನು ಬಿಡು, 1 ರೂಪಾಯಿಗೂ ಲೆಕ್ಕ ಇಟ್ಟಿರ್ತೀಯ. ಆಗಲ್ಲ ಮಗ, ಸ್ವಲ್ಪ ಅರ್ಜೆಂಟ್ ಇತ್ತು. ಏನು ಅರ್ಜೆಂಟು? 500 ರೂಪಾಯಿ ಗತಿ ಇಲ್ವಾ ಗುರು ನಿನ್ನ ಹತ್ರ? ಹಾಕಿದ್ದೀನಿ, ಚೆಕ್ ಮಾಡ್ಕೊ. ಏನಣ್ಣ? ಒಳಗಡೆ ನಾನು ಇಯರ್ ಬಡ್ಸ್ ಇಟ್ಟಿದ್ದೀನಿ, ತಗೋಬಾರು. ನಿನ್ಗೇನೆ ಕೈ ಇಲ್ವಾ? ಬೇಕಂದ್ರೆ ಒಳಗಡೆ ಹೋಗ್ತಾಗೋ. ಯಾರಿಗೆ ತಿರುಗಿ ಮಾತಾಡ್ತಿದ್ಯಾ? ನಾನು ಹೊರಗಡೆ ಕೆಲಸ ಮಾಡ್ಕೊಂಡು ಬಂದಿರೋನು, ನಿನ್ ಥರ ಯಾವಾಗಲೂ ಮನೇಲಿರಲ್ಲ. ಮೊದಲನೇ ಇಷ್ಟೇ ಕಾಲಿಡಿದ್ರೆ ತಮಾಷೆಯಾಗೆ ತಗೋತಿದ್ದನು. ನಾನು ಮೊದಲೇ ಟೆನ್ಷನಲ್ಲಿ ಇರ್ತೀನಿ. ನಿನ್ನ ಲಿಮಿಟಲ್ಲಿ ನೀನಿದ್ರೆ ಒಳ್ಳೇದು ಕಣೋ. ಅಣ್ಣ, 2 ಪ್ಲೇಟ್ ಎಗ್ ರೈಸ್ ಪಾರ್ಸಲ್ಲು. 2 ಪ್ಲೇಟಾ? ಹಾಕ್ತೀನಿ ಅಣ್ಣ. ಎಷ್ಟಾಯಿತು? 110 ಆಯಿತು. 10 ರೂಪಾಯಿ ಚೇಂಜ್ ಇಲ್ವಲ್ಲ? 10 ರೂಪಾಯಿ ತಾನೇ, ಹೋಗ್ಲಿ ಬಿಡಿ. ಹಾಗ ಅನ್ಬೇಡಿ ಅಣ್ಣ. ಸ್ನೇಹ ಸಂಬಂಧಗಳನ್ನ ಹಾಳು ಮಾಡೋ ಶಕ್ತಿ, ಹೊಸ ಹೊಸ ಸಂಬಂಧಗಳನ್ನ ಕಟ್ಕೊಡೋ ಶಕ್ತಿ ಎರಡೂ ಈ ದುಡ್ಗಿದೆ. ನೋಡೋಕ್ಕೇನೋ ಬರೀ ಪೇಪರ್ ಥರ ಕಾಣಿಸ್ಬೋದು, ಆದರೆ ನಮ್ಮ ಜನಗಳಿಗಿದೆ ಬದುಕು. ನಿಮ್ಮ ಚೇಂಜ್ ಸಿಕ್ತು.